ಸತೀಶ ಕಾವೇರಿಯ ರೂಮಿನ ಬಾಗಿಲನ್ನು ತಟ್ಟಿದ. ಬಾಗಿಲು ತೆರೆದು ನಿಂತ ಕಾವೇರಿಯ ಮುಖದ ಮೇಲೆ ಆಸೆಯ, ನಿರೀಕ್ಷೆಯ ಕನಸು ನಲಿದಾಡುತ್ತಿರುವುದನ್ನು ನೋಡಿ ಸತೀಶ ಹಿಂಜರಿದು ಹೇಳಿದ. ಅಗುಳಿ ಹಾಕಿಕೊಳ್ಳಬೇಡ ಕಾವೇರಿ, ಹಾಗೆ ಮಲಗು. ಕಾವೇರಿಯ ಆಸೆಯ ಕುಡಿ ಕಮರಿಹೋಯಿತು. ಗಂಡ ಹಾಗೇಕೆ ಹೇಳಿದ? ತನ್ನಲ್ಲಿ ಅವನಿಗೆ ಈಗಲೂ ನಂಬಿಕೆ ಇಲ್ಲವೇ? ಅಥವಾ ಯಾವಾಗಲಾದರೂ ತನ್ನ ಬಳಿಗೆ ಬರುವ ಬಯಕೆಯಿಂದ ಗಂಡ ಹಾಗೆ ಹೇಳಿರಬಹುದೇ? ಕಾವೇರಿ ಪರೀಕ್ಷಿಸುವವಳಂತೆ ಗಂಡನ ಮುಖ ನೋಡಿದಳು. ಅವಳು ಹಾಗೆ ದಿಟ್ಟಿಸಿ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಇನ್ನೂ ಉನ್ಮಾದದ ಛಾಯೆ ಇದೆಯೇ ಎಂದು ಸತೀಶ ಅವಳನ್ನು ಪರೀಕ್ಷಿಸಿದ. ಕಾವೇರಿ ಉಲ್ಲಾಸದಿಂದ ಹೂಂ ಎಂದು ಬಾಗಿಲನ್ನು ಮುಂದು ಮಾಡಿ ಹೋದಳು. ಭಾರವಾದ ಹೃದಯದಿಂದ ಸತೀಶ ತನ್ನ ರೂಮಿಗೆ ಹಿಂತಿರುಗಿ ಬಂದು ಅರವಿಂದನ ಪಕ್ಕದಲ್ಲಿ ಉರುಳಿಕೊಂಡ. ಮೌನ ಮನೆಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿತ್ತು. ಕಾವೇರಿ ನಿದ್ದೆ ಬಾರದೆ ತನ್ನ ಹಾಸಿಗೆಯಲ್ಲಿ ಮಲಗಿ ಹೊರಳಾಡುತ್ತಿದ್ದಳು. ಕಿಟಕಿ ಬಾಗಿಲು ಸದ್ದಾದರೆ, ಗಾಳಿ ಜೋರಾಗಿ ಬೀಸಿದರೆ ಕಾವೇರಿಯ ದೃಷ್ಟಿ ಕತ್ತಲೆಯಲ್ಲೂ ರೂಮಿನ ಬಾಗಿಲಿನ ಕಡೆ ಹರಿಯುತ್ತಿತ್ತು. ಚಿಂತೆ ಮಾಡಬೇಡಿ. ಚಿಂತೆಗಿಂತಲೂ ದೊಡ್ಡ ರೋಗ ಮನುಷ್ಯನಿಗಿಲ್ಲ. ಹಳೆಯದನ್ನು ಮರೆತುಬಿಡಿ. ಹೊಸ ಬಾಳು ಪ್ರಾರಂಭಿಸಿ. ಹಳೆಯ ಕಾವೇರಿ ಸತ್ತು ಹೋದಳು, ಹೊಸ ಕಾವೇರಿ ಹುಟ್ಟಿದ್ದಾಳೆ. ಕಹಿ ನೆನಪುಗಳನ್ನೆಲ್ಲ ಮರೆತು ಬಿಡಿ ವೈದ್ಯರು ಹೇಳಿದ ಬುದ್ಧಿವಾದ ಕಾವೇರಿಯ ಕಿವಿಯಲ್ಲಿ ಮೊಳಗಿತು. ಹಳೆಯದನ್ನು ಮರೆಯಬೇಕು ನಿಜ, ಆದರೆ ಹೇಗೆ ಮರೆಯಲು ಸಾಧ್ಯ? ನಿನ್ನೆ, ಇಂದು, ನಾಳೆಗಳು ನೆನಪಿನ ಸರಪಳಿಯಿಂದ ಒಂದು ಮಾಲೆಯಾಗಿ ಹೆಣೆಯಲ್ಪಟ್ಟಿವೆ. ನಿನ್ನೆ ಉಂಡ ವಿಷ ಈ ದಿನ ದೇಹದ ಮೇಲೆ ತನ್ನ ಪ್ರತಿಕ್ರಿಯೆ ತೋರುವುದು ಅತ್ಯಂತ ಸಹಜ. ಸಿಹಿ ಪ್ರಸಂಗಗಳನ್ನು ಮರೆಯುವಷ್ಟು ಕಹಿ ಪ್ರಸಂಗಗಳನ್ನು ಮರೆಯುವುದು ಖಂಡಿತ ಸಾಧ್ಯವಿಲ್ಲ. ಸುಂದರ ಚಿತ್ರವೊಂದನ್ನು ಒಂದು ಕೊಂಕುಗೆರೆ ವಿರೂಪಗೊಳಿಸುವಂತೆ ಕಾವೇರಿಯ ಭವಿಷ್ಯ ಜೀವನದ ಉದ್ದಕ್ಕೂ ಈ 2.5 ವರ್ಷಗಳು ನಿರಂತರವಾಗಿ ಕಾಡಿ ಬೇಟೆಯಾಡುವುದಿಲ್ಲವೇ? ಇಲ್ಲ, ಮರೆಯಬೇಕು. ಮರೆಯಲು ಯತ್ನಿಸುತ್ತೇನೆ. ನನಗೆ ಬೆಂಬಲವಾಗಿ ಸತೀಶನ ಒಲವಿದೆ. ಮುದ್ದು ಮಕ್ಕಳಿದ್ದಾರೆ. ತಾಯಿಗಿಂತಲೂ ಮಮತೆಯಿಂದ ನೋಡಿಕೊಳ್ಳುವ ಅತ್ತೆಯಿದ್ದಾರೆ. ನನ್ನ ಹಿತವನ್ನು ಕೋರುವ ಗೆಳೆಯರು, ಬಂಧು ಬಳಗವಿದೆ. ಆದುದರಿಂದ ಹಳೆಯದನ್ನು ಮರೆತು ಹೊಸಬಾಳನ್ನು ಆರಂಭಿಸುತ್ತೇನೆ ಎಂದು ಕಾವೇರಿ ನಿಶ್ಚಯಿಸಿದಳು. ಆದರೂ ನಿದ್ದೆ ಅವಳ ಸಮೀಪಕ್ಕೆ ಸುಳಿಯಲಿಲ್ಲ. ಸತೀಶನ ಬರವಿಗಾಗಿ ಅವಳ ಹೃದಯ ಹಾತೊರೆಯಿತು. ಮನೋವಿಪ್ಲವಕ್ಕೆ ಸಿಕ್ಕಿ ಕಾವೇರಿ ಹಣ್ಣಾದಳು. 4 ದಿನಗಳ ಕಾಲ ವಿಶ್ರಾಂತಿ ಪಡೆದು ತಾನು ಮತ್ತೆ ಮೊದಲಿನಂತೆ ಸಂಸಾರ ರಥದ ಲಗಾಮನ್ನು ತನ್ನ ಕೈಗೆ ತೆಗೆದುಕೊಳ್ಳಬೇಕು. ತನ್ನ ಸಂಸಾರಕ್ಕೆ ಹೊಣೆಯಾಗಿ ವಿಜಯತಿಗೆ ಎಷ್ಟು ದಿನ ಇಲ್ಲಿರಲು ಸಾಧ್ಯ? ನಾಳೆಯಿಂದ ಅರವಿಂದ ಅಶೋಕರನ್ನು ಮತ್ತೆ ತನ್ನವರಾಗಿ ಮಾಡಿಕೊಳ್ಳಬೇಕು. ತಾನು ಮತ್ತೆ ಮೊದಲಿನಂತೆ ಚಂದ್ರಹಾಸದ ಒಡತಿಯಾಗಬೇಕು. ತಾನು ಮತ್ತೆ ಸತೀಶನ ಹೃದಯ ಸಾಮ್ರಾಜ್ಞಿಯಾಗಬೇಕು. ಕಾವೇರಿ ಸುಖದ ಯೋಚನೆ ಮಾಡುತ್ತಾ ನಿದ್ದೆ ಹೋದಳು. ಅವಳಿಗೆ ಎಚ್ಚರವಾದಾಗ ಬೆಳಿಗ್ಗೆ 8 ಗಂಟೆಯಾಗಿತ್ತು. ಕಣ್ಣು ಬಿಟ್ಟ ಕೂಡಲೇ ಅವಳು ತಾನು ಆಸ್ಪತ್ರೆಯಲ್ಲಿರುವೆನೆಂದೇ ಭಾವಿಸಿಕೊಂಡಳು. ಕಾವೇರಿ ಮಂಚದ ಮೇಲೆ ಮಲಗಿದ್ದಂತೆಯೇ ನರ್ಸುಗಳ ಓಡಾಟವನ್ನು ನಿರೀಕ್ಷಿಸಿ ಬಾಗಿಲಿನ ಕಡೆ ನೋಡಿದಳು. ಅರವಿಂದ ಶಿಶುವಿಹಾರಕ್ಕೆ ಹೊರಟಿದ್ದನೋ ಏನೋ ಅವನು ಅಜ್ಜಿ, ಅತ್ತೆ, ಹೋಗ್ತೀನಿ ಎಂದು ಕೀರಲು ದನಿಯಲ್ಲಿ ಕೂಗಿಕೊಳ್ಳುತ್ತಿದ್ದುದು ಕಾವೇರಿಯ ಕಿವಿಗೆ ಬಿತ್ತು. ಹಾಗಾದರೆ ತಾನು ಮಲಗಿರುವುದು ಆಸ್ಪತ್ರೆಯಲ್ಲ, ಮನೆ. ಕಾವೇರಿ ಜಗ್ಗನೆದ್ದು ಹಾಸಿಗೆಯ ಮೇಲೆ ಕುಳಿತಳು. ಸ್ಕೂಲಿಗೆ ಹೊರಟು ನಿಂತಿರುವ ಅರವಿಂದನನ್ನು ನೋಡುವ ಆಸೆಯಿಂದ ಕಾವೇರಿ ಹೊರಗೆ ಬಂದಳು. ಅರವಿಂದ ಶಾಲೆಯ ಸಮವಸ್ತ್ರ ಧರಿಸಿ ಹೊರಟಿದ್ದ. ಅಚ್ಚನೀಲಿ ಚಡ್ಡಿ, ಬಿಳಿಯ ಶರಟು, ಬಿಳಿಯ ಕಾಲಚೀಲ, ಬಿಳಿಯ ಬೂಟಿನಿಂದ ಅಲಂಕೃತನಾಗಿ ಹೊರಟು ನಿಂತಿದ್ದ ಮಗನನ್ನು ಕಾವೇರಿ ಕಣ್ಣು ತುಂಬಾ ನೋಡಿದಳು. ಸ್ಕೂಲಿಗೆ ಹೊರಟೆಯಾ ಮರಿ? ಕಾವೇರಿ ಮಗನನ್ನು ಕೇಳಿದಳು. ನನಗೊಂದು ಮುತ್ತು ಕೊಟ್ಟು ಹೋಗಮ್ಮ. ಅಪರಿಚಿತಳಾಗಿದ್ದ ತಾಯಿಗೆ ಮುತ್ತು ಕೊಡುವ ದಾಷ್ಟ್ರೀಕ ಅರವಿಂದನಿಗಿರಲಿಲ್ಲ. ಅವನು ಸಂಕೋಚದಿಂದ ಊಹೂನ್ ಎನ್ನುತ್ತಾ ಹೊರಗೋಡಿದ. ಸತೀಶನು ಆಫೀಸಿಗೆ ಹೊರಡುವ ಸಿದ್ಧತೆಯಲ್ಲಿದ್ದ. ಅವನು ರೂಮಿನಿಂದ ಹೊರಗೆ ಬಂದ ಕೂಡಲೇ ಟಾಲ್ಕಂ ಪೌಡರಿನ ವಾಸನೆ ಗಮ್ಮೆಂದು ಬಂದು ಕಾವೇರಿಯನ್ನು ಆಕ್ರಮಿಸಿತು. ಸಾಹೇಬರು ಬಂದುದನ್ನು ನೋಡಿ ಅಡಿಗೆಯವನು ಕಾಫಿ, ತಿಂಡಿಯನ್ನು ತಂದು ಮೇಜಿನ ಮೇಲಿರಿಸಿ ಹೋದ. ನೀನು ಬಾ ಕಾವೇರಿ, ಸತೀಶ ಔಪಚಾರಿಕವಾಗಿ ನುಡಿದ. ಬಿಳಿಯ ಉಡುಪಿನಲ್ಲಿದ್ದ ಸತೀಶನನ್ನು ಹೃದಯಕ್ಕೆ ತುಂಬಿಕೊಳ್ಳುವಂತೆ ನೋಡುತ್ತಾ ಕಾವೇರಿ ನಿಂತಿದ್ದಳು. ನಾನಿನ್ನೂ ಮುಖ ತೊಳೆದಿಲ್ಲ ಎಂದಳು ಕಾವೇರಿ. ಅಲ್ಲಿಗೆ ತನ್ನ ಕರ್ತವ್ಯ ಮುಗಿಯಿತೆಂಬಂತೆ ಸತೀಶ ತಿಂಡಿ ತಿನ್ನತೊಡಗಿದ. ಕಾವೇರಿ ಆತುರವಾಗಿ ಮುಖ ತೊಳೆದು ಬಂದಾಗ ಸತೀಶ ಹೊರಟು ಹೋಗಿದ್ದ. ಅದೇಕೋ ಕಾವೇರಿಗೆ ನೆಂಟರೊಬ್ಬರ ಮನೆಯಲ್ಲಿ 4 ದಿನ ಅತಿಥಿಯಾಗಿರಲು ಬಂದವಳು ತಾನು ಎನಿಸಿತು. ಮನೆಯ ಯಜಮಾನಿಕೆಯನ್ನು ವಿಜಯಕ್ಕ ಬಹಳ ದಕ್ಷತೆಯಿಂದ ಮಾಡುತ್ತಿದ್ದಳು. ಮನೆಯ ಆಳು ಕಾಳುಗಳು ಸಹ ಯಾವ ವಿಷಯಕ್ಕೂ ಕಾವೇರಿಯನ್ನು ಬಂದು ಕೇಳುತ್ತಿರಲಿಲ್ಲ. ಅವಳಿಗೆ ಯಾವ ರೀತಿಯಿಂದಲೂ ತೊಂದರೆ ಮಾಡಬಾರದೆಂಬುದೇ ಅವರ ಉದ್ದೇಶವಾಗಿರಬಹುದು. ಕಾವೇರಿ ಉಪಹಾರ ಮುಗಿಸಿದಳು. ತಲೆಗೂದಲು ತುಂಬಾ ಕೊಳೆಯಾಗಿದ್ದುದರಿಂದ ಅವಳಿಗೆ ಎಣ್ಣೆ ನೀರು ಹಾಕಿಕೊಳ್ಳಬೇಕೆನಿಸಿತು.
ಆಕೆ ಉಗ್ರಾಣಕ್ಕೆ ಹೋಗಿ ಹರಳೆಣ್ಣೆ ಡಬ್ಬವನ್ನು ಹುಡುಕತೊಡಗಿದಳು. ಆದರೆ ಮನೆಯ ಸಾಮಾನುಗಳೆಲ್ಲಾ ಸ್ಥಳಾಂತರ ಹೊಂದಿದ್ದವು. ಹಿಂದೆ ಯಾವ ಸಾಮಾನು ಬೇಕಾದರೂ ಕನಸಿನಲ್ಲಿ ಸಹ ಕಾವೇರಿ ಎದ್ದು ಹೋಗಿ ತರುತ್ತಿದ್ದಳು. ಆದರೆ ಈಗ ಅವಳಿಗೆ ಬೇಕಾದ ಒಂದು ಸಣ್ಣ ವಸ್ತು ತಟಕ್ಕನೆ ಅವಳಿಗೆ ಸಿಕ್ಕುತ್ತಿರಲಿಲ್ಲ. ಕಾವೇರಿ ಉಗ್ರಾಣದಲ್ಲಿ ತನಗೆ ಬೇಕಾದ ಎಣ್ಣೆಗಾಗಿ ತಡಕಾಡುತ್ತಿರುವಾಗ ಕಾಣದೆ ಒಂದೆರಡು ಪಾತ್ರೆಗಳನ್ನು ಎಡವಿದಳು. ಕೊನೆಗೆ ಅವಳು ಎಣ್ಣೆಯ ಡಬ್ಬವನ್ನು ಕೈಲಿ ಹಿಡಿದು ಹೊರಗೆ ಬಂದಾಗ ಅಡಿಗೆಯವನೂ ಕೆಲಸದವಳು ಉಗ್ರಾಣದ ಹೊರಬಾಗಿಲಿನಲ್ಲಿ ನಿಂತು ಪಿಸಪಿಸನೆ ಮಾತನಾಡುತ್ತಿದ್ದರು. ಆಗಾಗ್ಗೆ ಅವರ ಕಣ್ಣುಗಳು ಗಾಬರಿಯಿಂದ ಉಗ್ರಾಣದ ಕಡೆಗೆ ಹೊರಳುತ್ತಿದ್ದವು. ತಲೆಗೂದಲನ್ನು ಬಿಚ್ಚಿಕೊಂಡು ಕೈಲಿ ಎಣ್ಣೆ ಡಬ್ಬ ಹಿಡಿದು ಕಾವೇರಿ ತಟ್ಟನೆ ಹೊರಗೆ ಬಂದಾಗ ಅವರಿಬ್ಬರೂ ಬೆಚ್ಚಿದರು. ಕೆಲಸದವಳಂತೂ ಹೆಚ್ಚು ಕಡಿಮೆ ಅಲ್ಲಿಂದ ಓಡಿಹೋದಳೆಂದೇ ಹೇಳಬಹುದು. ಅಡಿಗೆಯವನು ಇದ್ದುದರಲ್ಲಿ ಧೈರ್ಯ ಮಾಡಿ ಬಂದದ್ದು ಬರಲೆಂದು ಅಲ್ಲಿಯೇ ನಿಂತಿದ್ದ. ಏನು ಭಟ್ಟರೇ? ಕಾವೇರಿ ಕೇಳಿದಳು. ಏನೂ ಇಲ್ಲಮ್ಮ, ಅಕ್ಕಿ ತಗೋಬೇಕಾಗಿತ್ತು. ಅಡಿಗೆ ಏನು ಮಾಡ್ತೀರಿ? ವಿಜಯಮ್ಮ ಇನ್ನೂ ಏನೂ ಹೇಳಿಲ್ಲ ಎಂದರು ಭಟ್ಟರು. ಮನೆಯ ಯಜಮಾನಿ ತಾನೋ ವಿಜಯಮ್ಮನೋ ಎಂದು ಭಟ್ಟರನ್ನು ಕೇಳುವ ತವಕವಾಯಿತು ಕಾವೇರಿಗೆ. 4 ದಿನಗಳು ಕಳೆದ ನಂತರ ವಿಜಯಕ್ಕನನ್ನು ಮನೆಯಿಂದ ಹೊರಡಿಸಿದರೆ ನಂತರ ಮನೆಯಲ್ಲಿ ಮತ್ತೆ ತನ್ನ ಆಧಿಪತ್ಯ ಸ್ಥಾಪಿಸಲು ಸಾಧ್ಯವಾಗಬಹುದು ಎಂದು ಅವಳಿಗೆ ತೋರಿತು.